ಯಾವುದೇ ಮಸಾಲೆಯನ್ನು ರುಬ್ಬದೆ ಆರೋಗ್ಯಕರವಾದ ಸೊಪ್ಪು ಮಾಡೋದು ಹೇಗೆ ನೋಡೋಣ ಬನ್ನಿ. ಬಿಸಿ ಬಿಸಿ ಅನ್ನದ ಜೊತೆ ಮುದ್ದೆ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್. ಇಲ್ಲಿ ನಾನು ಒಂದು ಸ್ಮಾಲ್ ಗ್ಲಾಸಷ್ಟು ಬೇಳೆ ತೊಗೊಂಡು ಅದನ್ನು ಚೆನ್ನಾಗಿ ತೊಳೆದು ಮತ್ತು ಅದನ್ನು ಕುದಿಯೋಕೆ ಇಟ್ಕೊಳ್ತೀನಿ. ಇದಕ್ಕೆ ಬೇಕಾಗುವಂಥ ಒಂದು ಗೆಡ್ಡೆ ಬೆಳ್ಳುಳ್ಳಿ, ಒಂದು ಮೀಡಿಯಮ್ ಈರುಳ್ಳಿ, ಒಂದು ಮೀಡಿಯಮ್ ಟೊಮೊಟೊ ತೊಗೊಂಡಿದ್ದೀನಿ ಮತ್ತು ಒಂದು ಮೀಡಿಯಮ್ ದೊಡ್ಡ ಕಟ್ ಆಗುವಂಥ ಸಬ್ಬಕ್ಕಿ ಸೊಪ್ಪು ತೊಗೊಂಡಿದ್ದೀನಿ. ಬೇಳೆ ಕುದಿಯುವಾಗ ಈ ಥರ ನಾವು ಮೇಲೆ ಬರುವಂತಹ ನೊರೆನ ಬೇರ್ಪಡಿಸ್ಕೋಬೇಕು. ಅದರಿಂದ ಗ್ಯಾಸ್ಟಿಕ್ಕು ಆಮೇಲೆ ಕೆಲವರಿಗೆ ಎದೆ ಉರಿತ ಎಲ್ಲ ಕಡಿಮೆ ಆಗುತ್ತೆ. ಇಲ್ಲಿ ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ ಎಲ್ಲ ಹಚ್ಕೊಂಡು ಈ ಸೊಪ್ಪನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಬೇಳೆ ಕುದಿಯೋ ಅಷ್ಟರಲ್ಲಿ. ಅನಂತರ ಕುದೀತಿರುವ ಬೇಳೆಗೆ ನಾವು ಈರುಳ್ಳಿ, ಟೊಮೊಟೊ, ಬಿಡಿಸಿರುವಂಥ ಬೆಳ್ಳುಳ್ಳಿ ಹಾಗೆ ಕಟ್ ಮಾಡಿರುವಂಥ ಸಬ್ಬಕ್ಕಿ ಸೊಪ್ಪು ಇದನ್ನೆಲ್ಲ ಹಾಕಿ ಒಂದು ಚಿಟಿಕೆ ಅರಿಶಿನ ಹಾಕಿ ಕುಕ್ಕರ್ನ 2 ವಿಷಲ್ ಕೂಗೋಕ್ಕೆ ಬಿಡಬೇಕು. 2 ವಿಷಲ್ ಕೂಗಿದ ನಂತರ ನಾವು ಯಾವುದಾದ್ರೂ ಒಂದು ಸೌಟಿಂದನೋ ಅಥವಾ ಬೇಳೆ ಸ್ಮ್ಯಾಶ್ ಮಾಡೋದ್ರಿಂದನೋ ಈ ರೀತಿ ನಾವು ಚೆನ್ನಾಗಿ ಅದನ್ನು ಒಂದು ಹದಕ್ಕೆ ಬರೋ ರೀತಿ ತಿರುಗಿಸ್ಕೊಂಡ್ರೆ ಸಾಕು. ಕೈಯೆಲ್ಲ ಯಾವುದೇ ರೀತಿ ಮಿಕ್ಸರಲ್ಲಿ ರುಬ್ಬುವಂಥ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಒಂದು ಪಾತ್ರೆಗೆ ಬೇಕಾಗೋಷ್ಟು ಎಣ್ಣೆ ಹಾಕ್ಕೊಂಡು ಈರುಳ್ಳಿ, ಅದಕ್ಕೆ ಒಂದು ಸ್ವಲ್ಪ ಕರಿಬೇವು ಎಲ್ಲ ಹಾಕಿ ಒಗ್ಗರಣೆ ಕೊಟ್ಟು ಸಾಸಿವೆ ಜೀರಿಗೆ ಎಲ್ಲ ಹಾಕಿ ಸ್ವಲ್ಪ ಉಪ್ಪು ಅರಿಶಿನ ಹಾಕ್ಕೊಂಡು ಈ ರೀತಿ ಒಗ್ಗರಣೆ ಕೊಟ್ಕೋಬೇಕು. ಈ ರೀತಿ ಒಗ್ಗರಣೆ ಕೊಟ್ಕೊಂಡ ನಂತರ ಸ್ಮ್ಯಾಶ್ ಮಾಡಿರುವಂಥ ಸೊಪ್ಪು, ಬೇಳೆ ಮಿಕ್ಸ್ನ ಹಾಕಬೇಕು ಎಣ್ಣೆಲಿ. ಹಾಕಿದ ನಂತರ ಒಗ್ಗರಣೆಗೆ ಹಾಕಿದ ನಂತರ ಎಷ್ಟು ನಾವು ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ಸ್ವಲ್ಪ ಬಿಸಿನೀರನ್ನ ಸೇರಿಸ್ಕೊಂಡು ಅದಕ್ಕೆ ಸಾಂಬಾರು ಪೌಡರ್ನ 2 ಸ್ಪೂನ್ ಸಾಂಬಾರು ಪೌಡರ್, ಸ್ವಲ್ಪ ಹೆಚ್ಚಿಗೆ ಖಾರ ಇರಲಿ ಅಂದರೆ 1 ಸ್ಪೂನ್ ಹಚ್ಚ ಖಾರದ ಪುಡಿನೂ ಕೂಡ ಸೇರಿಸ್ಕೋಬೋದು. ನಾನಿಲ್ಲಿ ಸೇರಿಸಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣನ್ನ ನೆನೆಸ್ಕೊಂಡು ಅದರ ರಸನ ಕಿವುಚ್ಕೊಂಡು ಈ ರೀತಿ ಸೇರಿಸ್ಬಿಟ್ಟು ಇನ್ನೊಂದು ಕುದಿ ಬರೋ ಹಾಗೆ ಮಾಡಿಕೊಂಡು ಬಿಸಿ ಬಿಸಿ ಅನ್ನದ ಜೊತೆ ಮುದ್ದೆ ಜೊತೆ ಸವಿಬಹುದಾದ ಸೊಪ್ಪು ಸಾರು. ಈ ರೀತಿ ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್.